ಪೊಲೀಸರ ಅಮಾನತಿಗೆ ಈಗ ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಹೊಣೆಯಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ಲ, ಈಗ ಪೊಲೀಸರ ವಿರುದ್ಧ ಕ್ರಮ ಯಾಕೆ ಅಂತ ಬಿಜೆಪಿ ನಾಯಕರ ಪ್ರಶ್ನೆ. 5 ಪೊಲೀಸರ ತಲೆದಂಡ ಆಗ್ತಿದ್ದ ಹಾಗೆ ಅದಕ್ಕೆ ವಿಪಕ್ಷದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಹೊಣೆಯಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಆ ಘಟನೆ ಆದ ದಿನ. ಆದ್ರೆ ಈಗ ಪೊಲೀಸರ ವಿರುದ್ಧ ಕ್ರಮ ಯಾಕೆ ಕೈಗೊಂಡ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ನಡುವಿನ ಶೀತಲ ಸಮರವೇ ಇದಕ್ಕೆ ಕಾರಣ. ಇವರ ಮುಸುಕಿನ ಗುದ್ದಾಟಕ್ಕೆ ಪೊಲೀಸರ ತಲೆದಂಡ ಆಗಿದೆ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷದ ನಾಯಕ, ಯಾರದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಆಗಿದೆ, ಪೊಲೀಸರ ಸಲಹೆಯನ್ನ ತಿರಸ್ಕರಿಸಿ ಕಾರ್ಯಕ್ರಮವನ್ನ ಮಾಡಿದ್ರು ಇವರು. ಈಗ ಪೊಲೀಸರ ವಿರುದ್ಧವೇ ಕ್ರಮವನ್ನ ಕೈಗೊಂಡಿದ್ದಾರೆ. ಅಧಿಕಾರಿಗಳನ್ನ ಬಲಿ ಕೊಡುವುದು ದಿವಾಳಿತನಕ್ಕೆ ಉದಾಹರಣೆ ಅಂತ ವಿರೋಧ ಪಕ್ಷ ನಾಯಕರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಧಿಕಾರಿಗಳ ನೈತಿಕತೆ ಕುಸಿಯುವಂತೆ ಮಾಡಲಾಗ್ತಾ ಇದೆ ಅಂತ ಶಾಸಕ ಸುರೇಶ್ ಕುಮಾರ್ ಅವರು ಕೂಡ ಮಾಧ್ಯಮ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಬಿಎಸ್ವೈ ಕೂಡ ಟ್ವೀಟ್ ಅನ್ನು ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಪಕ್ಷ ನಾಯಕರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳೋದೊಂದು ಮಾಡೋದೊಂದು ಅಂತ. ಎಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, 5 ಪೊಲೀಸ್ ಆಫೀಸರ್ಸ್ಗಳ ತಲೆದಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿಯ ಆರೋಪ ಪ್ರತ್ಯಾರೋಪ ಸಮರ್ಥನೆಗಳೆಲ್ಲವೂ ಕೂಡ ನಡೀತಾ ಇದಾವೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಎಲ್ಲ ಒಂದು ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲಿ ತಲೆದಂಡವನ್ನು ಮಾಡಿರುವಂಥದ್ದು ಸಹಜವಾಗಿಯೇ ಇದು ಸಾರ್ವಜನಿಕ ವಲಯ ಜೊತೆಗೆ ಪ್ರತಿಪಕ್ಷಗಳಿಗೆ ದೊಡ್ಡ ಮಟ್ಟದ ಅಸ್ತ್ರವಾಗಿ ಪರಿಣಮಿಸಿರುವಂಥದ್ದು. ಯಾಕಂದರೆ ಈ ಒಂದು ಕಾಲ್ತುಳಿತ ಪ್ರಕರಣ ಅನ್ನುವಂಥದ್ದು ಕೇವಲವಾಗಿ ಪೊಲೀಸರಿಂದ ಅಲ್ಲ, ಸರ್ಕಾರದಿಂದ ಆಗಿದೆ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯ ವಲಯದಲ್ಲಿ ಅದ್ರ ಜೊತೆಗೆ ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತು ಸಾರ್ವಜನಿಕರು ಕೂಡ ಪೊಲೀಸರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇಲ್ಲ, ಬದಲಾಗಿ ಸರ್ಕಾರದ ವಿರುದ್ಧವಾಗಿ. ಯಾಕಂದರೆ ಇದೇ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ರು, ಈ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ರು. ಇಷ್ಟಾದರೂ ಕೂಡ ಇಲ್ಲ ಒಂದು ಕಡೆ ಸರ್ಕಾರ ಪ್ರಚಾರಕ್ಕೋಸ್ಕರವಾಗಿಯೇ ಈ ಒಂದು ಕಾರ್ಯಕ್ರಮವನ್ನು ಮಾಡಿತ್ತು ಅನ್ನೋ ಒಂದು ಆಪಾದನೆಯನ್ನು ಪ್ರತಿಪಕ್ಷ ಬಿಜೆಪಿ ಇಷ್ಟು ದಿನಗಳ ಕಾಲ ಮಾಡ್ಕೊಳ್ತಾ ಬರ್ತಾ ಇತ್ತು. ಆದರೆ ನಿನ್ನೆ ದಿನ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಈಗ ಹಿರಿಯ 4 ಪೊಲೀಸ್ ಅಧಿಕಾರಿಗಳನ್ನು ಎಲ್ಲೊಂದು ಕಡೆ ಅವ್ರನ್ನ ಅಮಾನತು ಮಾಡುವಂಥ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಸರ್ಕಾರದ ವಿರುದ್ಧವಾಗಿ ಸಮರವನ್ನು ಸಾರುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ನಿನ್ನೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ನಡೆ ಮತ್ತು ಒಂದಷ್ಟು ಸಚಿವರುಗಳ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬಂದಿರುವಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಜಂಟಿಯಾಗಿ ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಅದೇನೇ ಇದ್ರೂ ಕೂಡ ಎಲ್ಲ ಒಂದು ಕಡೆ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಎಲ್ಲ ಒಂದು ಕಡೆ ಸರ್ಕಾರ ಅದ್ರ ಬಗ್ಗೆ ಕ್ರಮವನ್ನು ವಹಿಸಬೇಕಾಗಿತ್ತು. ಆದರೆ ಕೇವಲವಾಗಿ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳಿದ್ರು ಕೂಡ ಪೊಲೀಸ್ ಅಧಿಕಾರಿಗಳನ್ನ ಅಂತಿಮವಾಗಿ ತಲೆದಂಡವನ್ನು ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಮಾತನ್ನ ಪ್ರಶ್ನೆಯನ್ನು ಸರ್ಕಾರದ ವಿರುದ್ಧವಾಗಿ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಯಾರು ಪ್ರಚಾರಕ್ಕೆ ಸಚಿವರುಗಳು ಮುಂದಾದ್ರು ಮತ್ತೆ ಮುಖ್ಯಮಂತ್ರಿಗಳು ಮುಂದಾದ್ರು ಮತ್ತೆ ಸಚಿವರ ನಡುವೆ ಸರ್ಕಾರದ ನಡುವೆ ಏನಾದರೂ ಹೊಂದಾಣಿಕೆ ಕೊರತೆ ಆಯ್ತಾ, ಮತ್ತೆ ಎಲ್ಲ ಒಂದು ಕಡೆ ಡಿಸಿಎಂ ಮತ್ತೆ ಮುಖ್ಯಮಂತ್ರಿಗಳ ನಡುವೆ ಒಂದು ರೀತಿ ಕೊರತೆ ಎದ್ದು ಕಾಣ್ತಾ ಇತ್ತು ಅನ್ನೋ ಆಪಾದನೆಯನ್ನ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಹೇಳೋದ್ರ ಮುಖಾಂತರವಾಗಿ ಮುಂದೆ ಎಲ್ಲ ಒಂದು ಕಡೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಪರವಾಗಿ ನಿಂತ್ಕೊಳ್ಳೋದ್ರ ಮುಖಾಂತರವಾಗಿ ಸಾರ್ವಜನಿಕರು ರಾಜ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅವರ ಪರವಾಗಿ ಧ್ವನಿಯನ್ನು ಎತ್ತೋದ್ರ ಮುಖಾಂತರವಾಗಿ ಸರ್ಕಾರದ ಈ ಒಂದು ಕ್ರಮವನ್ನು ವಿರೋಧಿಸಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿಜೆಪಿ ಸಜ್ಜಾಗಿರುವಂಥದ್ದು. ನೋಡಬೇಕಾಗುತ್ತೆ ಬಿಜೆಪಿ ಯಾವ ರೀತಿಯಾದಂಥ ಹೋರಾಟ ನಡೆಯನ್ನು ತೋರುತ್ತೆ ಅನ್ನುವಂಥದ್ದು. ಆದರೆ ಒಂದಂತೂ ಸತ್ಯ, ಈ ಒಂದು ಕಾಲ್ತುಳಿತ ಪ್ರಕರಣ ನಡೆದಂಥ ದಿನಗಳಿಂದನೂ ಕೂಡ ಒಂದು ಹೆಚ್ಚಾಗ್ತಾ ಇರುವಂಥದ್ದು, ಕೇಳಿ ಬರ್ತಾ ಇರುವಂಥದ್ದು ಸರ್ಕಾರದ ವಿರುದ್ಧವಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಅದೇ ರೀತಿಯಾಗಿ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಮುಂದೆ ಸರ್ಕಾರ ಎಲ್ಲ ಒಂದು ಕಡೆ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಮಾತ್ರ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡೋದ್ರ ಮುಖಾಂತರವಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಮುಂದಾಗಿರುವಂಥದ್ದು. ಈಗಾಗಲೇ ನಿನ್ನೆ ದಿನ ಹೈಕೋರ್ಟ್ನಲ್ಲೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಏನಾದರೂ ಚೀಮಾರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗ ಸರ್ಕಾರ ಎಚ್ಚರಿಕೆ ಕ್ರಮವನ್ನು ಈಗ ಪೊಲೀಸ್ ಅಧಿಕಾರಿಗಳು ತಲೆದಂಡ ಮಾಡೋದ್ರ ಮುಖಾಂತರ ಕ್ರಮವನ್ನು ವಹಿಸಿದೆ. ಹೀಗಾಗಿ ಈ ಒಂದು ಕ್ರಮವನ್ನು ಪ್ರಶ್ನೆ ಮಾಡೋದ್ರ ಮುಖಾಂತರವಾಗಿ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಸಜ್ಜಾಗಿರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ.